ವೃಂದಾರಣ್ಯ ಗುರುಕುಲದ ಬಗ್ಗೆ ಹೇಳಿ ಅಣ್ಣ, ಸ್ವಲ್ಪ ಮಾಹಿತಿ ಕೊಡಿ. ಸೊ ವೃಂದಾರಣ್ಯ ಗುರುಕುಲ ಇದು ಒಂದು ಗ್ರಾಮೀಣ ಮಕ್ಕಳಿಗಾಗಿ ಇರುವಂಥ ಗುರುಕುಲ. ನಮ್ಮ ಹಳ್ಳಿಯ ಸೊಗಡನ್ನು ಉಳಿಸ್ಬೇಕು, ಗ್ರಾಮೀಣ ಕಲೆಗಳನ್ನು ಪುನರುಜ್ಜೀವನಗೊಳಿಸ್ಬೇಕು, ಜನಪದವನ್ನು ಉಳಿಸ್ಬೇಕು, ಮತ್ತು ಕೃಷಿ ಮತ್ತು ಗೋರಕ್ಷೆಯನ್ನು ಮುಖ್ಯವಾಗಿ ಒಂದು ಆಧಾರವಾಗಿಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ದು. ಯಾಕಂದರೆ ಮಕ್ಕಳು ಇವತ್ತು ಹಳ್ಳಿಗಳಲ್ಲಿದ್ದರೂ ಅವರಿಗೆ ತಮ್ಮ ಹಳ್ಳಿಯ ಒಂದು ಪರಿಚಯನೇ ಇಲ್ಲದ ಥರ ಬೆಳೀತಾ ಇದ್ದಾರೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಅವರಿಗೆ ಯಾವುದೇ ಥರದ ಒಂದು ತಮ್ಮ ಮೂಲದ ಪರಿಚಯ ಇಲ್ಲ, ತಮ್ಮ ಹೊಲಗಳು ಎಲ್ಲಿದೆ ಗೊತ್ತಿಲ್ಲ, ಕಾಳುಗಳ ಹೆಸರು ಹೇಳಂದ್ರೂ ಗೊತ್ತಿಲ್ಲ. ಅಂಥ ಒಂದು ಮಕ್ಕಳು ಈಗ ಹಳ್ಳಿಗಳಲ್ಲಿ ಬೆಳೀತಾ ಇರೋದರಿಂದ ಇದು ಬಹಳ ಎಲ್ಲೋ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಹಳ್ಳಿ ಮಕ್ಕಳಿಗೆ ನಾವು ಇದನ್ನೆಲ್ಲ ಕೊಡ್ತಾ ಒಂದು ಉತ್ತಮವಾದ ಶಿಕ್ಷಣನೂ ಅವ್ರಿಗೆ ಕೊಡಬೇಕು. ಆ ಶಿಕ್ಷಣ ಹೆಂಗಿರ್ಬೇಕಂತಂದರೆ ಅದು ಸರ್ವತೋಮುಖ ಅಭಿವೃದ್ಧಿ ಆಗಿರ್ಬೇಕು. ಆ ಮಗು ಎದರಲ್ಲಿ ಆಸಕ್ತಿ ಇದೆಯೋ ಆ ರೀತಿ ಅವನನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದೆ. ಅವನಿಗೆಲ್ಲ ರೀತಿಯಿಂದ ಸಕ್ಷಮ ಮಾಡಬೇಕಂತ ಬೆಳೆಸಿದ್ವಿ. ಶುರು ಮಾಡ್ಕೊಂಡು ಹಳ್ಳಿಯಲ್ಲಿ, ಕಮಕೇರಿ ಅಂತ ಹಳ್ಳಿಯಲ್ಲಿ. ಇದು ಯಾವಾಗ ಶುರು ಆಗಿದೆ? 2016 ಜುಲೈ ಗುರುಪೂರ್ಣಿಮಾ. ನೈಸರ್ಗಿಕ ಕಟ್ಟಡ ನಿರ್ಮಾಣ, ಅದರಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ. ಸಿಮೆಂಟ್ ಅಥವಾ ಯಾವುದೇ ಸಿಂಥೆಟಿಕ್ ಪದಾರ್ಥಗಳು ಇಲ್ಲದೆ ಅದನ್ನು ಬಳಸದೆ ಕಟ್ಟಡ ನಿರ್ಮಾಣ ಮಾಡೋದರಲ್ಲಿ ನೀವು ನೈಪುಣ್ಯತೆ ಹೊಂದಿದ್ದೀರಾ. ಸೊ ಈ ಒಂದು ಕಲೆ ಅಥವಾ ಕೌಶಲ್ಯವನ್ನು ನೀವು ಹೇಗೆ ಕಲ್ತ್ರಿ? ನಾನು ಕಲ್ತಿದ್ದು ಇಂಜಿನಿಯರಿಂಗು, ಆದರೆ ನಾನು ಯಾಕೆ ಇಂಜಿನಿಯರಿಂಗ್ ಮಾಡಿದ್ನೋ ನನಗೂ ಗೊತ್ತಿಲ್ಲ. ಅಥವಾ ಇಂಜಿನಿಯರಿಂಗ್ ಕಲಿಬೇಕಂದ್ರೂ ಆ ಇಂಜಿನಿಯರ್ ನನ್ನಲ್ಲಿ ಹುಟ್ಟಲೇ ಇಲ್ಲ. ನಾನು ಹೊರಗೆ ಬಂದ ತಕ್ಷಣ ಯಾಕೋ ನನಗೆ ಗೊತ್ತಿಲ್ಲ, ನನಗೆ ಸಿಟಿ ಕಡೆಗೆ ಹೋಗೋ ಮನಸ್ಸಿರಲಿಲ್ಲ. ಬೆಳಗಾವಿ ಹತ್ತಿರ ಒಂದು ಕಾಡಿನಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಶುರುವಾಗಿತ್ತು. ಅದೊಂದು ಪ್ರಕಲ್ಪ ಏನಂದರೆ ವೈದಿಕ ಗ್ರಾಮ ನಿರ್ಮಾಣ. ಆ ಗ್ರಾಮದ ಉದ್ದೇಶ ಗೋಕುಲ್ ಧಾಮ್ ಅಂತದ್ರ ಹೆಸರು, ಬೆಳಗಾವಿ ಇಸ್ಕಾನಿಂದ ಪ್ರಾರಂಭ ಆಗಿತ್ತು. ಆ ಗ್ರಾಮದ ಉದ್ದೇಶ ಅಂದರೆ ಸ್ವಯಂಪೂರ್ಣ ಗ್ರಾಮ ಮಾಡಬೇಕಂತ, ಸೆಲ್ಫ್ ಸಸ್ಟೈನಬಲ್. ಸೊ ಅದಕ್ಕಾಗಿ ಅದು ಶುರುವಾಗಿತ್ತು 2002ರಲ್ಲಿ. ಸೊ 2003ರಲ್ಲಿ ನಂದು ಮುಗೀತು. 2002-03ರಲ್ಲಿ ಸೊ ನಾನು 2ನೇ ಬ್ಯಾಚ್ ಆ ಒಂದು ಮೊದಲಿಗನಾಗಿ ಆ ಒಂದು ಪ್ರಾಜೆಕ್ಟಲ್ಲಿ ನಾನು ಸೇರಿಕೊಂಡೆ. ಯಾಕಂದರೆ ನನಗೆ ಸಸ್ಟೈನಬಲ್ ಆವಾಗಲೇ ಚಿಂತನೆ ಇತ್ತು, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಅದಕ್ಕೆ ಈ ಕಡೆ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ಅಲ್ಲಿ ಹೋಗಿ ನಂತರನೇ ಇನ್ನೊಂದು 15-20 ಆಗಲೇ ಫ್ರೆಶ್ ಆಗಿ ಮುಗಿಸಿದಂಥ ಕಾಲೇಜ್ಗಳನ್ನು ಮುಗಿಸಿದಂಥ ಜನಗಳೆಲ್ಲ ಸೇರಿದ್ವಿ. ಎಲ್ಲರದ್ದು ಇಚ್ಛೆ ಏನಿತ್ತಪ್ಪ ಅಂತಂದರೆ ಇಂಥದ್ದೊಂದು ಮಾದರಿ ಗ್ರಾಮವನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ. ಎಲ್ಲನೂ ಅಂದರೆ ಅದರ ಉದ್ದೇಶ ಏನಪ್ಪ ಅಂತಂತಂದರೆ ಆ ಗ್ರಾಮದ ಉದ್ದೇಶ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತೀವಿ. ಇದರ ಅರ್ಥ ಏನಂತಂತಂದರೆ ನಮಗೇನು ಬೇಕು ನಾವು ಅದನ್ನು ಅಲ್ಲೇ ಬೆಳಿಬೇಕು. ಆಮೇಲೆ ನಮ್ಮ ಬೇಕಾದ ಬಟ್ಟೆಯನ್ನು ನಾವೇ ತಯಾರು ಮಾಡ್ಕೋಬೇಕು. ಆಮೇಲೆ ನಮ್ಮ ಮನೆಯನ್ನು ಸುತ್ತಮುತ್ತಲಿರುವಂಥ ಪದಾರ್ಥಗಳಿಂದ ಅದನ್ನು ಕಟ್ಟಬೇಕು. ಆಮೇಲೆ ಭಾಳ ಸರಳವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಜೀವನನ ಸಾಗಿಸ್ಬೇಕು ಅನ್ನೋ ಉದ್ದೇಶ ಆ ಪ್ರಾಜೆಕ್ಟದ್ದು. ಅಂಥದ್ದು ನಮ್ಮ ಭಾರತ ಹಳ್ಳಿಗಳದ್ದು ಇತ್ತು. ಆದರೆ ಇದನ್ನು ಮತ್ತೆ ಜನರಿಗೆ ತೋರಿಸ್ಬೇಕು ಅಂತ ಇದೊಂದು ಪ್ರಾರಂಭ ಆಗಿತ್ತು. ನಮಗೆ ಇದೊಂದು ದೊಡ್ಡ ಚಾಲೆಂಜ್, ಒಂದು ಸಾಹಸ ಕಾರ್ಯ ಆಗಿತ್ತು ನಾವೆಲ್ಲ ಇದನ್ನು ಮಾಡೋದು. ಅದಕ್ಕಾಗಿ ನಾವು ಅಲ್ಲಿ ಬಹಳ ಶ್ರಮಪಟ್ಟು ಅದನ್ನು ನಿರ್ಮಾಣ ಮಾಡಲಿಕ್ಕೆ ತೊಡಗಿದ್ವಿ. ಆಗ ನಮಗೆ ಭಾರತೀಯ ತಂತ್ರಜ್ಞಾನವನ್ನು ಮರುಹುಟ್ಟು ಮಾಡಲಿಕ್ಕೆ ಬಹಳಷ್ಟು ತಿರುಗಾಡಬೇಕಾಯಿತು, ಭಾಳಷ್ಟು ಹಳ್ಳಿಯ ಹಿರಿಯರನ್ನು ಭೇಟಿ ಆಗಬೇಕಾಯಿತು, ಅವ್ರ ಜೊತೆ ಮಾತಾಡಬೇಕಾಯಿತು. ಆಗ ಎಷ್ಟೆಷ್ಟು ಯಾರ್ಯಾರಿಗೆ ಭೇಟಿ ಆಗ್ತೀವೋ ಅವರಿಂದ ನಮಗೆ ಬಹಳ ಒಂದು ಅನುಭವ ಜ್ಞಾನ ಸಿಕ್ತು. ಆಮೇಲೆ ಎಷ್ಟು ಅವ್ರ ಜೊತೆ ಮಾತಾಡ್ತೀವೋ ಅಷ್ಟು ನಮಗೆ ಹಳ್ಳಿಗಳ ಮೇಲೆ, ಭಾರತದ ಮೇಲೆ ಪ್ರೇಮ ಹೆಚ್ಚಾಯಿತು. ಇದರಿಂದ ನಮಗೆ ಇದ್ರ ಸಲುವಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹೀಗೆ ನಾವು ಗುರುಕುಲವನ್ನು ಪ್ರಾರಂಭ ಮಾಡಿದ್ವಿ. ಮಕ್ಕಳಿಂದ ಇದನ್ನು ಶುರು ಮಾಡಬೇಕು ಅಂತ. ಇದು ಗುರುಕುಲದ್ದಾಯಿತು. ನೀವು ಕಟ್ಟಡ ನಿರ್ಮಾಣ ಕಟ್ಟಡಕ್ಕಾಗಿ ಅದು
ಯಾವಾಗಿಂದ ಶುರು ಆಯ್ತು? ಅಲ್ಲಿ ಗುರುಕುಲದಲ್ಲಿ ಇರ್ಬೇಕಂದ್ರೆ ಹ್ಮ್. ಈ 3 ಅಂಗಗಳಿತ್ತಲ್ಲ, ರೋಟಿ ಕಪಡ ಮಕಾನ್. ಹಾ, ಯಾಕೆ ನಮ್ಮ ಒಂದು ಏನು ಸುತ್ತಮುತ್ತಲೂ ಇರುವಂತಹ ವಸ್ತುಗಳಿಂದನೇ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಒಂದು ನಿರ್ಮಾಣ. ಮೊದಲಿನ ಕಾಲದಲ್ಲಿ ಇಷ್ಟೊಂದು ದೂರದಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಅರಾವಳಿ ಇಲ್ಲಿಂದ ಇಲ್ಲಿಗೆ ಬರುವಂಥದ್ದು ಇರಲಿಲ್ಲಲ್ಲ. ಮೊದಲಿನ ಕಾಲದಲ್ಲಿ ಅವ್ರು ಏನೋ ಕಟ್ಟಿದ್ರು ಅಲ್ಲಿರುವಂತಹ ಪ್ರಾಕೃತಿಕ ವಸ್ತುಗಳಿಂದನೇ ಮಾಡ್ತಿದ್ರು. ಆ ವಸ್ತುಗಳು ಅಲ್ಲಿ ಒಂದು ಪ್ರಕೃತಿಯ ವಾತಾವರಣಕ್ಕೆ ಅನುಗುಣವಾಗಿ ಅದು ಒಳ್ಳೆಯದೇ ಇತ್ತು. ಅವರಿಗೆ ತಂಪು ಮಾಡಬೇಕು, ಏನು ಅವರಿಗೆ ಬಿಸಿ ಮಾಡಬೇಕು, ಉಷ್ಣತೆಯನ್ನು ಹೆಚ್ಚು ಮಾಡಬೇಕು, ಆ ಥರ ಕಟ್ಟಡಗಳ ಪದಾರ್ಥಗಳಲ್ಲಿ ಸಿಗ್ತಿತ್ತು. ಸೊ ಕೆಲವಲ್ಲಿ ಮಣ್ಣಿಂದು, ಕೆಲವಲ್ಲಿ ಕಲ್ಲಿಂದು, ಬೇರೆ ಬೇರೆ ರೀತಿಯಲ್ಲಿ ಮಣ್ಣಿನ ಒಂದು ಕಟ್ಟಡಗಳು. ಅದರದ್ದು ಟೈಮ್ ಟೆಸ್ಟೆಡ್ ಆಲ್ಸೋ. 300 ವರ್ಷ, 400 ವರ್ಷ, 500 ವರ್ಷ, 1000 ವರ್ಷ ಬದುಕಿದಂಥ ಕಟ್ಟಡಗಳು. ಇದನ್ನೆಲ್ಲ ಕಂಡುಕೊಂಡು ನನಗನ್ನಿಸ್ತು ಇದನ್ನು ಕಲಿಬೇಕು ಅಂಥೇಳಿ. ಆಗ ನಾನು ಕಲ್ತಿದ್ದು ಪುಸ್ತಕ ಓದಲಿಕ್ಕೆ ಶುರು ಮಾಡಿದೆ. ಭಾಳ ನನಗೆ ಉತ್ಸಾಹ ಬಂತು, ಇದರಲ್ಲಿ ಏನೋ ಇದೆ ಅಂಥೇಳಿ. ಲಾರಿ ಬೇಕರ್ ಬಗ್ಗೆ ಓದಿದೆ, ಹ್ಯಾಂಡ್ ಸ್ಕಲ್ಪೆಡ್ ಹೌಸಸ್ ಓದಿದೆ. ಆಮೇಲೆ ನನಗನ್ನಿಸ್ತು ನಾವೆಲ್ಲೋ ಭಾಳ ದೂರ ಹೊಂಟ್ಬಿಟ್ಟಿದ್ವಿ ಕಾಂಕ್ರೀಟ್ ಜಂಗಲಲ್ಲಿ ಅಂತ ನಾನೇನು ಮಾಡಿದೆ, ಹಳ್ಳಿ ಜನರೊಂದಿಗೆ ಭೇಟಿ ಆಗ್ತಾ ಅವರು ಹೇಗೆ ಕಟ್ತಾರೆ, ಅವ್ರ ಮಾಪದಂಡಗಳೇನು, ಆಮೇಲೆ ಅವ್ರ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ದಲ್ಲಿ ಏನೇನು ವಿಷಯಗಳನ್ನು ಇದು ಮಾಡ್ತಾರೆ, ಅದನ್ನೆಲ್ಲ ಅವ್ರ ಕಡೆಯಿಂದ ನೋಡಿ ಕಲೀಲಿಕ್ಕೆ ಶುರು ಮಾಡಿದೆ. ಅರವಳ್ಳಿಗೆ ಹೋದೆ, ಅನೇಕ ವರ್ಧಾ ಹೋದೆ, ಅನೇಕ ಕಡೆ ಹೋಗಿ ಜನರನ್ನು ಭೇಟಿಯಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಎಲ್ಲಿ ಹೋದರೂ ನಮ್ಮ ಒಂದು ಪ್ರಕೃತಿದತ್ತವಾದಂಥ ಕಟ್ಟಡಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ಕಡೆ ನೋಡಿದಾಗ ನನಗೆ ಇನ್ನೂ ಎಷ್ಟು ಹೋಗ್ತೀನೋ ಅಷ್ಟು ಅದರಲ್ಲಿ ನನಗೆ ಆಸಕ್ತಿ ಹುಟ್ಟಿತು. ಹೀಗೆ ನಾನು ಗೋಕುಲ್ಧಾಮದಲ್ಲಿ ಅನೇಕ ಥರನಾದ ಪ್ರಯೋಗಗಳನ್ನು ಮಾಡಿದ್ವಿ. ಮಣ್ಣಿನ ಕಟ್ಟಡಗಳ ಪ್ರಯೋಗ ಅನೇಕ ಥರನಾಗಿ, ಅಡೋಬೆ ಬ್ಲಾಕ್ಸ್ ಇರ್ಬೋದು, ಕಾಬ್ ಇರ್ಬೋದು, ರ್ಯಾಮ್ಡರ್ತ್ ಇರ್ಬೋದು, ವಾಟ್ಲೈನ್ ಡಾಬ್ ಇರ್ಬೋದು, ಈ ಥರ ಅನೇಕ ಥರನಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ವಿ. ಆಮೇಲೆ ಲೈಮಿಂದ ಕಟ್ಟೋದು, ನಾವು ಸಿಮೆಂಟೇ ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ರೂಫಿಗೆ ಬೇರೆ ಬೇರೆ ಥ್ಯಾಚ್ ರೂಫು, ಕಪ್ ಟೈಲ್ಸು, ಮಂಗ್ಳೂರ್ ಟೈಲ್ಸ್ ಆಗಲಿ, ಆಮೇಲೆ ಮೈಸೂರು ಟೆರೆಸ್ ಆಗಲಿ, ಈ ಥರ ಅನೇಕ ಆಪ್ಷನ್ಸನ್ನು ಕಂಡುಕೊಂಡ್ವಿ. ಅದ್ರ ಜೊತೆಗೆ ನನಗೆ ವಾಲ್ಸ್ ಆ್ಯಂಡ್ ಡೋಮ್ಸ್ ಮಾಡೋದು ಹೇಗೆ ಕಲ್ತ್ಕೊಂಡೆ, ಯಾಕಂದರೆ ರೂಫ್ ಕಲಿಬೇಕಾಗಿತ್ತು. ಫ್ಲೋರಿಂಗ್ ಯಾವುದಾದ್ರು ಬೇರೆ ಬೇರೆ ಆಪ್ಷನ್ಸ್ ಅದನ್ನೆಲ್ಲ ಕಲ್ತೀವಿ. ಹೀಗೆ ನಿಸರ್ಗದತ್ತವಾಗಿ ನಾವು ಏನೇನು ಮಾಡಬೇಕು, ಒಂದು ನಿಸರ್ಗದತ್ತವಾಗಿ ಕಟ್ಟಿದಂಥ ಮನೆಯಲ್ಲಿ ಒಳಗೆ ಹೋದರೆ ಅದರದ್ದು ಎಸ್ಥೆಟಿಕ್ಸೇ ಬೇರೆ ಇರುತ್ತೆ. ಅಲ್ಲೊಂದು ನಂತರ ಅಂತ ಬರುತ್ತೆ. ನೀವು ಎಷ್ಟೋ ಕೋಟಿ ಹಾಕಿ ಒಂದು ದೊಡ್ಡ ಅರಮನೆಯನ್ನು ಕಟ್ಟಿದ್ರು ಅದರಲ್ಲಿ ನಿಸರ್ಗದತ್ತ ವಸ್ತುಗಳಿರಲಿಲ್ಲ ಅಂದರೆ ಅದರಲ್ಲಿ ಆ ಮನೆ ಥರ ಅನಿಸಲ್ಲ. ಒಳಗಡೆ ಹೋದ್ರೂ ಅದರಲ್ಲಿ ಮನೆ ಥರ ಅನಿಸಲ್ಲ. ಯಾಕೆಂದರೆ ಆ ನಿಸರ್ಗವನ್ನು ಬಿಟ್ಟೋದು ಕೃತಕವಾಗಿರುವುದರಿಂದ. ಸೊ ಅದಕ್ಕೆ ನಿಸರ್ಗದತ್ತವಾದ ಮನೆಗಳನ್ನು ಕಟ್ಟಲಿಕ್ಕೆ ನಾನು ಹೀಗೆ ಬೇರೆ ಬೇರೆ ಅಲಿದು ಓದಿ ಹೆಚ್ಚಾಗಿ ಕಲ್ತಿದ್ದು ಹಳ್ಳಿ ಜನರಿಂದ. ಇದು ಗುರುಕುಲ ಶುರು ಆಗೋಕ್ಕೆ ಮುಂಚೆ ನೀವು ಮಾಡಿರೋದು ಅಂದರೆ ತರಬೇತಿ ನಾನು ಗೋಕುಲ್ಧಾಮದಲ್ಲಿ ಇದ್ದಾಗ ಒಂದು 10 ವರ್ಷ ಅಲ್ಲಿದ್ದೆ. ಅಲ್ಲಿ ಭಾಳಷ್ಟು ತಿರುಗಿ ಕಟ್ಟಿ ಕಲಿತೆ. ಇದು ನೀವು ಇಂಜಿನಿಯರಿಂಗ್ ಮಾಡಿ ಆಮೇಲೆ ಹೌದು ನನಗೆ ನನ್ನ ಇಂಜಿನಿಯರಿಂಗ್ ಅಧ್ಯಯನಕ್ಕೆ ಮತ್ತು ಇದಕ್ಕೆ ಭಾಳ ಅಂತರ. ನೈಸರ್ಗಿಕ ಕಟ್ಟಡ ನಿರ್ಮಾಣ, ಅದರಿಂದ ಬರೋ ಲಾಭಗಳೇನು, ಮತ್ತು ಈ ಸಿಮೆಂಟು ಸಿಂಥೆಟಿಕ್ ಮಟೀರಿಯಲ್ಸ್ ಯೂಸ್ ಮಾಡಿ ಕಟ್ಟೋ ಮನೆಯಲ್ಲಿ ಬೇರೆ ಬೇರೆ ನಷ್ಟಗಳೇನು, ಎರಡರದ್ದು ವ್ಯತ್ಯಾಸ ತೆಗೆದುಕೊಳ್ತೇನೆ. ಸೊ ಸಾಮಾನ್ಯವಾಗಿ ನೋಡಬೇಕಂದ್ರೆ ನಿಸರ್ಗದತ್ತವಾದಂತಹ ಮನೆಗಳಲ್ಲಿ ಲಾಭಗಳಿದೆ, ಆದರೆ ಅದರಲ್ಲಿ ಇರುವಂಥ ಕ್ಷಮತೆ ಈಗಿನ ಮಾಡರ್ನ್ ಜನರಿಗೆ ಇಲ್ಲ. ಅವರಿಗೆ ಹೇಗೆ ಬೇಕೋ ಹಾಗೆ ಇರಲಿಕ್ಕೆ, ಹೇಗೆ ಬೇಕೋ ಹಾಗೆ ಮನೆ ಬಿಟ್ಟು ಹೋಗಲಿಕ್ಕೆ, ಹೇಗೆ ಬೇಕು ಹಾಗೆ ಏನೋದಿದೆಯಲ್ಲ ಅದು, ಯಾಕಂದರೆ ಜವಾಬ್ದಾರಿಯಲ್ಲಿರ್ತಿತ್ತು. ನೀವು ಮನೆ ಬಿಟ್ಟು ಹೋಗುವಾಗಿಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೆ ಎಲ್ಲ ಬೇರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ವಾಸ ಮಾಡ್ತಿತ್ತು ಮೊದಲಿನ ಕಾಲದಲ್ಲಿ. ಅದು ಮನೆಯೂ ಆಗಿರ್ತಿತ್ತು ಅದು. ಸೊ ಅದ್ರ ಜೊತೆಗಿರ್ಬೇಕಂತಂದರೆ ನೀವು ಎಲ್ಲನೂ ಒಂದು ಪೂರ್ಣ ಒಂದು ಏನೋ ಕುಟುಂಬ ಅದೆಲ್ಲ ಸೇರಿ ಆ ಥರ ಒಂದು ಹಳ್ಳಿ ಜೀವನ ಇರ್ತಿತ್ತು. ಯಾಕಂದರೆ ಈಗ ಅದಕ್ಕಾಗಿ ಇಕೋ ಫ್ರೆಂಡ್ಲಿ ಅನ್ನುವಂಥ ಒಂದು
ಕನ್ಸೆಪ್ಟ್ ಬಂದಿದೆ. ಅದರ ಸಮೀಪ ಹೋಗೋಣ ಅಂತ ಹೇಳಿ. ಆದರೆ ಪೂರ್ಣ ನಿಸರ್ಗದತ್ತವಾದಂಥ ಮನೆಗಳನ್ನು ಇರಬೇಕಂತಂದರೆ ಹಗಲು ಮಾಡಬಹುದು, ಗಚ್ಚಿಂದ ಮಾಡಿ, ಕಲ್ಲಿಂದ ಕಟ್ಟಿ ಅಥವಾ ಇಟ್ಟಿಗೆಗಳು ಮಾಡಿ ಭಾಳ ಒಂದು ಸ್ಟ್ರಾಂಗ್ ಆದಂಥ ಸ್ಟ್ರಕ್ಚರನ್ನು ಮಾಡ್ಬೋದು. ಆದರೆ ಮೊದಲಿನ ಕಾಲದಲ್ಲಿ ಇಷ್ಟೊಂದು ನೈಸರ್ಗಿಕವಾದಂಥ ವಸ್ತುಗಳನ್ನು, ಯಾಕಂದರೆ ಯಾವುದು ಕಾರ್ಬನ್ ಕಡಿಮೆ ಮಾಡುತ್ತೆ ಸಂಪೂರ್ಣವಾಗಿ, ಅಂಥ ವಸ್ತುಗಳನ್ನ ಸಾಮಾನ್ಯ ಎಲ್ಲರೂ ಉಪಯೋಗ ಮಾಡ್ತಾಯಿದ್ರು. ಮಂದಿರ ನಿರ್ಮಾಣ ಅಥವಾ ರಾಜ ಇರುವಂಥ ಕಟ್ಟಡಗಳಷ್ಟೇ ಅಥವಾ ಪ್ರಮುಖರು ಇರುವಂಥ ಕಟ್ಟಡಗಳಷ್ಟೇ ಸುಣ್ಣ ಮತ್ತು ಇದರಿಂದ ಆಗ್ತದೆ. ಗಚ್ಚು ಅಂದರೆ, ಈಗ ಗಚ್ಚು ಅಂತಂದರೆ ನೀವೇನು ಮಾಡಬೇಕು, ಸುಣ್ಣದ ಕಲ್ಲನ್ನು ತರಬೇಕು, ಅದನ್ನು ಬೆಂಕಿ ಹಚ್ಚಿ ಅದನ್ನು ಮತ್ತು ಸುಣ್ಣವನ್ನಾಗಿ ಮಾಡಿ, ಅದಕ್ಕೊಂದು ಪ್ರೊಸೆಸ್ ಇದೆ. ಅದನ್ನೆಲ್ಲ ಮಾಡಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೇ ಆಗ್ತದೆ, ಅದೆಲ್ಲ ಇದೆ. ಆದರೆ ಸಿಮೆಂಟಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ, ಇದ್ರದ್ದು ಭಾಳ ಕಡಿಮೆ. ಯಾಕಂದರೆ ಇದು ಮತ್ತೆ ಸುಣ್ಣ ಕಲ್ಲು ಆಗಬೇಕಂದ್ರೆ ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ವಾತಾವರಣದಿಂದ ಹೀರಿಕೊಂಡು ಕಲ್ಲಾಗುತ್ತೆ ಲೈನ್. ಹಂಗೆ ನೋಡಿದರೆ ಮತ್ತೆ ಅದನ್ನು ರೀಯೂಸಬಲ್ ಮಟೀರಿಯಲ್, ಯಾವುದು ನೈಸರ್ಗಿಕ ಕಟ್ಟಡ, ಅದು ಮಣ್ಣಾಗಲಿ, ಇಟ್ಟಿಗೆ ಆಗಲಿ, ಕಲ್ಲಾಗಲಿ, ಸುಣ್ಣ ಆಗಲಿ, ನೀವು 100 ವರ್ಷ 200 ವರ್ಷ 500 ವರ್ಷ ಆದಮೇಲೂ ಆ ಮನೆಗಳನ್ನು ತೆಗೆದ ಮೇಲೆ ಮತ್ತೆ ಅದೇ ವಸ್ತುಗಳಿಂದ ಮತ್ತೆ ಹೊಸ ಮನೆಯನ್ನು ನಿರ್ಮಾಣ ಮಾಡ್ಬೋದು. ಆದರೆ ಸಿಮೆಂಟ್ದಲ್ಲಿ ಕಟ್ಟಿದಂಥ ಎಲ್ಲ ಕಟ್ಟಡಗಳು ರೀಯೂಸ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ನಿಸರ್ಗದ ವೇಗದಲ್ಲಿ ಹೋಗಿ ಅದನ್ನು ಕಟ್ಟೋದು ವಿಧಾನ ಇದೆಯಲ್ಲ, ಇವರಿಗೆ ನಿಸರ್ಗದ ವೇಗವನ್ನು ದಾಟಿ, ಹೇಗೆ ಒಂದು ರಾಕೆಟು ಈ ಒಂದು ವಾತಾವರಣದ ಒಂದು ಗುರುತ್ವಾಕರ್ಷಣೆಯನ್ನು ದಾಟಿ ಹೋಗ್ಬೇಕಂದ್ರೆ ಎಷ್ಟು 8 ಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ, ಅಷ್ಟು ವೇಗವಾಗಿ ಹೋಗ್ಬೇಕದು. ಅದೇ ರೀತಿ ಇವ್ರಿಗೇನಾಗಿದೆ, ಭಾಳ ವೇಗವಾಗಿ ಕಟ್ಟಡಗಳ ನಿರ್ಮಾಣ ಆಗಬೇಕಾಗಿದೆ, ವೇಗವಾಗಿ ಕ್ಯೂರಿಂಗ್ ಆಗಬೇಕಾಗಿದೆ, ವೇಗವಾಗಿ ಮನೆಗಳಲ್ಲಿ ಹೋಗಬೇಕಾಗಿದೆ, ಅಷ್ಟೇ ವೇಗವಾಗಿ ಮನೆಯಿಂದ ಮತ್ತೆ ಹೊರಗೂ ಬರಬೇಕಾಗಿದೆ, ಮನೆಯಲ್ಲಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಈ ಥರ ಈ ವೇಗ ಅನ್ನೋದೇನಿದೆಲ್ಲ ಮಾಡರ್ನ್ ಮಟೀರಿಯಲ್ಸಿಂದನೇ ಸಾಧ್ಯ. ಆಮೇಲೆ ಇದಕ್ಕೆ ಒಂದು ನಿಧಾನಗತಿ ಇದೆ, ಪ್ರಕೃತಿಯ ವೇಗ ಇದು. ಸೊ ಅದರಲ್ಲಿ ಒಂದು ಸಾತ್ವಿಕತೆ ಇದೆ, ಅದರಲ್ಲಿ ಇರಬೇಕಂದ್ರೂ ನಿಮಗೆ ಅದರಲ್ಲಿ ಒಂದು ಆ ಒಂದು ಸತೋಗುಣದ ಮನೋಭಾವ ಬರುತ್ತೆ. ಯಾರೇ ಇರಲಿ ಆ ಮನೆಯಲ್ಲಿ. ನಾನು ಹಳ್ಳಿಯಲ್ಲಿ ಹೋಗ್ಬೇಕಂದ್ರೆ ಹಳ್ಳಿಯ ಒಂದು ಎಸ್ಥೆಟಿಕ್ಸ್ ಏನಿದೆಯಲ್ಲ, ನೀವು ಯಾರ ಮನೆಗೆ ಹೋಗಿ, ಕುಂಬಾರರ ಮನೆಗೆ ಹೋಗ್ರಿ, ಕಂಬಾರರ ಮನೆಗೆ ಹೋಗ್ರಿ, ಗೌಡರ ಮನೆಗೆ ಹೋಗ್ರಿ, ಸಾಮಾನ್ಯ ಜನರ ಮನೆಗೆ ಹೋಗ್ರಿ, ಎಂಥವ್ರ ಮನೆಗೆ ಹೋದ್ರೂ ಆ ಮನೆ ಅದರದ್ದೇ ಆದ ಒಂದು ವಿಶೇಷತೆ ಅನಿಸುತ್ತೆ. ಹಳೆಯ ಕಾಲದ ಮನೆ, ಅಲ್ಲಿ ಹೋಗಿ ಕೂಡ್ಬೇಕನ್ಸುತ್ತೆ, ಅವ್ರ ಜೊತೆ ಮಾತಾಡ್ಬೇಕನ್ಸುತ್ತೆ. ಸೊ ಈ ಥರ ಒಂದು ಭಾವನೆ ನಿಮ್ಮೊಳಗೆ ಬರುತ್ತೆ ಅಲ್ಲಿ ಹೋದ್ರೆ. ಸೊ ಇಲ್ಲಿ ಅದರ ತದ್ವಿರವಾದ ಭಾವನೆ ನಾವು ಒಂದು ಮಾಡರ್ನ್ ಇದರಲ್ಲಿ ನೋಡ್ತೀವಿ. ಯಾಕಂದರೆ ಹೆಚ್ಚಾಗಿ ಎಲ್ಲರಿಗೂ ಏನೋ ಔಟಿಂಗ್ ಮಾಡೋ ಹೋಗ್ಬರ ಮೇಲೆ ಬೇಸರ ಆಗಿಬಿಡುತ್ತೆ ಒಳಗಡೆ ಇದ್ಕೊಂಡು. ಸೊ ಮಾಡರ್ನ್ ಮಟೀರಿಯಲ್ ಹೆಚ್ಚಾಗಿ ಉಪಯೋಗ ಮಾಡುವಂಥದ್ದು ರೀಸೈಕ್ಲೇಬಲ್ ಮಟೀರಿಯಲ್ಸ್ ಅಲ್ಲ. ಸೊ ಅದರದ್ದು ಲೈಫ್ ಸ್ಪ್ಯಾನು ಇದೆಲ್ಲ ಇಟ್ಸ್ ವೆರಿ ಲೆಸ್ ಕಂಪೇರ್ ಟು ದ ಟ್ರೆಡಿಷ್ನಲ್ ಮಟೀರಿಯಲ್ಸ್. ಇದು ರೀಯೂಸಬಲ್ ಮತ್ತು ಲಾಂಗ್ ಲೈಫ್ ಇದೆ. ಇದು ಶಾರ್ಟ್ ಲೈಫು. ಅವರೇ ಹೇಳ್ತಾರೆ 50, 60, 70 ಇಯರ್ಸ್ ಅಷ್ಟೇ ಬದುಕುತ್ತೆ ಅಂತ ಹೇಳ್ತಾರೆ. ಸೊ ಲೈಮ್ ಸ್ಟ್ರಕ್ಚರ್ಸ್ ನಾವು ಬ್ರಿಟಿಷರು ಮಾಡಿದ್ದು, ಅದಕ್ಕಿಂತ ಮೊದಲು ನಮ್ಮವರು ಮಾಡಿದ್ದು, ಬಿಲ್ಡಿಂಗ್ಸ್ ಎಲ್ಲ ಇನ್ನೂ ಹಾಗೆ ಎಷ್ಟು ಗಟ್ಟಿಯಾದಂಥ ಕಟ್ಟಡಗಳನ್ನು ನಾವು ನೋಡ್ತೀವಿ. ಈಗಿನ ಸ್ಟ್ರಕ್ಚರ್ಸು ಹೀಗೆ ಕಟ್ಟಿದ್ದಾರೆ, ಮತ್ತು ಬ್ರಿಡ್ಜ್ ಮುರಿತು, ಮತ್ತು ಏನಾಯಿತು, ಮತ್ತೆ ತೆಗಿತಾರೆ ಮನೆಗಳು, ಸ್ಲ್ಯಾಬ್ ಎಲ್ಲ ಕ್ರ್ಯಾಕ್ ಆಗಿ ಮತ್ತು ಅದೆಲ್ಲ ವಿಷಯಗಳನ್ನು ನೋಡ್ತೀವಿ. ಆಮೇಲೆ ಸ್ವಲ್ಪ ದಿವಸ ಆದಕೂಲೆ ಅವ್ರಿಗೆ ಬೇಸರ ಆಗಿ ಅದನ್ನು ತೆಗೆದು ಮತ್ತೊಂದು ಹೊಸ ಮನೆಯನ್ನು ಕಟ್ತಾರೆ. ಸೊ ಆದರೆ ಮೊದಲು ಕಟ್ಟಿದಂಥ ಮನೆಗಳು 300 ವರ್ಷ 400 ವರ್ಷ ಇರುವಂಥ ಮನೆಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ಎಷ್ಟೋ ಜನ್ರೇಷನ್ಸ್ ಇರುವುದನ್ನು ನೋಡಿದ್ವಿ. ಸೊ ಅದರಲ್ಲಿ ಕಟ್ಟಿದಂಥ ಒಂದು ಕಟ್ಟಿಗೆ ಕಂಬ, ದೊಡ್ಡ ಕಂಬವನ್ನೇನೋ ತಂದು ನಿಲ್ಲಿಸಿದ್ದಾರೆ. ಕಟ್ಟಿಗೆ ಕಡಿದ್ರು, ಇಷ್ಟೊಂದು ಎನ್ವಿರಾನ್ಮೆಂಟು ಇದಲ್ಲ ಅಂತ ಹೇಳ್ಬೋದು, ಎಷ್ಟೊಂದು ಕಟ್ಟಿಗೆ ಉಪಯೋಗ ಮಾಡಿದ್ದಾರೆ ಅಂತ. ಆದರೆ ಎಷ್ಟು ಜನ್ರೇಷನ್ ಅದರಲ್ಲಿ ಫ್ಯಾಮಿಲಿ ವಾಸ ಮಾಡೋದಿಲ್ಲ, ಅವ್ರು ಯಾರು ಮತ್ತೆ ಮುಂದೆ ಮಾಡಲಿಲ್ಲ. ಕರೆ ಅಷ್ಟು ಜನ ಮತ್ತು ಎಷ್ಟೊಂದು ಗಿಡಗಳನ್ನು ಹಚ್ಚಿರ್ಬೋದು, ಎಷ್ಟೊಂದು ಗಿಡಗಳನ್ನು ಪಾಲನೆ ಮಾಡಿರ್ಬೋದು. ಸೊ ಅಷ್ಟು ಜನ್ರೇಷನಲ್ಲಿ ಅದರ 10 ಪಟ್ಟು ಅವ್ರ ಗಿಡಗಳನ್ನು ಹೊಳ್ಳಿ ಪ್ರಕೃತಿ ಕೊಟ್ಟಿರ್ಬೋದು. ಸೊ ಇಲ್ಲಿ ನೀವು ಉಪಯೋಗ ಮಾಡೋಂಥ ಯಾವ ಕನ್ಸ್ಟ್ರಕ್ಷನ್ ಮಟೀರಿಯಲ್ನು ನೀವು ಹೊಳ್ಳಿ ನಿಮ್ಮ ಜೀವಮಾನದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಮುಂದಿನವರು ಅದ್ರಾಗ ಇರ್ತಾರೆ ಅಂತ ಗೊತ್ತಿಲ್ಲ ಮಾಡರ್ನ್ ಬಿಲ್ಡಿಂಗ್ಸಲ್ಲಿ.
next generation is going to stay in that house, we don't know. So this is what is the difference. ಹಾಗೆ ನಾವು ಅಂಥ ಒಂದು ಮನೆಯಲ್ಲಿ ಇರಬೇಕಾದ್ರೆ ಇವಾಗ ನೈಸರ್ಗಿಕ ಪದಾರ್ಥಗಳಿಂದ ತಯಾರು ಮಾಡಿರೋ ಮನೆಯಲ್ಲಿ ವಾಸವಾಗಿರ್ಬೇಕಾದ್ರೆ ನಮ್ಮ ಸ್ವಾಸ್ಥ್ಯ ಹೇಗಿರುತ್ತೆ? ತುಂಬ ಒಳ್ಳೆಯದು. ಯಾಕಂದರೆ ನಿಸರ್ಗ ದತ್ತವಾಗಿರುವಂಥ ಮನೆ ಹೇಳ್ಬೇಕಂತಂತಂದರೆ, ಮೊದಲಿನ ಒಂದು ಕಲ್ಲಿನ ಮನೆ ಆಗಲಿ, ಮಣ್ಣಿನ ಮನೆ ಆಗಲಿ, ಒಂದು ಸುಣ್ಣದಿಂದ ಮಾಡಿದಂಥ ಮನೆ ಆಗಲಿ, ಅದು ಹೇಗಿರುತ್ತಿದೆ, ದಪ್ಪ ದಪ್ಪ ಗೋಡೆಗಳಿರ್ತಿತ್ತು. ಆ ಗೋಡೆಗಳೇ ಏನು ಮಾಡ್ತಿತ್ತು ಅಂತಂತಂದರೆ ಹೊರಗಿನ ವಾತಾವರಣ ಒಳಗಿನ ವಾತಾವರಣನ ಅಂತರವನ್ನು ಕಾಯ್ಕೊಳ್ತಿತ್ತು. ಒಳಗೆ ಭಾಳಷ್ಟು ತಂಪಿದ್ರೆ ಒಳಗಡೆ ಬೆಚ್ಚಗಿರ್ತದೆ, ಹೊರಗಡೆ ಬಿಸಿ ಇದ್ದರೆ ಒಳಗಡೆ ತಂಪಿಡ್ತಿತ್ತು. ಸೊ ಅಂದರೆ ಥರ್ಮೋಸ್ಟಾಟ್. ಅದು ವಾಲ್ಸ್ ಬ್ರೀದ್ ಮಾಡ್ತಾ ಇತ್ತು. ಸೊ ಇಟ್ಸ್ ಎ ಲಿವಿಂಗ್ ಜೀವ ಇತ್ತು ಆ ಮನೆಯಲ್ಲಿ. ಸೊ ಈಗ ಈ ಇದೇನೆಂದರೆ ಒಂದು ಈ ಕಡೆ ತಂಪಿದ್ರೆ ಒಳಗೂ ಅದೇ ರೀತಿ ಆಗುತ್ತೆ. ಸೊ ನೀವು ಎಡಿಷ್ನಲ್ ಗ್ಯಾಜೆಟ್ಸ್ ಎಲ್ಲ ಹಾಕಬೇಕಾಗುತ್ತೆ, ಎಸಿ ಹಾಕಬೇಕಾಗುತ್ತೆ, ವಾರ್ಮರ್ ಹಾಕಬೇಕಾಗುತ್ತೆ. ನಿಮ್ಮ ಫ್ಲೋರಿಂಗ್ ಇಷ್ಟೊಂದು ಕೋಲ್ಡ್ ಇರುತ್ತೆ, ಅಷ್ಟರಲ್ಲಿ ಎಲ್ಲರಿಗೂ ಏನೋ ಸ್ವಾಸ್ಥ್ಯದ ಸಮಸ್ಯೆಗಳು. ಇಟಾಲಿಯನ್ ಮಾರ್ಬಲ್. ಸೊ ಅದಕ್ಕೆ ಅದು ಮಣ್ಣಿಂದ ಫ್ಲೋರ್ ಆಗಲಿ, ಅವ್ರದ್ದೆಲ್ಲ ಫ್ಲೋರಿಂಗ್ ಆಗಲಿ, ಅದೆಲ್ಲನೂ ಏನಿತ್ತಂದರೆ ನಮ್ಮ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ಮ್ಯಾನೇಜ್ ಮಾಡುವಂಥ ವಸ್ತುಗಳೇ ಅವ್ರು ಮಾಡಿದರು. ನಮಗೆ ಸೈನ್ಸ್, ಇದೆಲ್ಲ ನಾವು ಸೈನ್ಸ್ ಅಂತ ಹೇಳ್ತಿದ್ದೀವಿ, ಬಟ್ ಎಷ್ಟು ನಮ್ಮ ಶರೀರಕ್ಕೆ ಅನುಕೂಲವಾದಂಥ ವಿಷಯಗಳನ್ನೇ ಅವ್ರು ಉಪಯೋಗ ಮಾಡಿ ಕಟ್ಟಿದ್ರು. ಒಳಗೆ ಹೋದರೆ ಬೆಚ್ಚಗೆ ಅನ್ನಿಸ್ತಾ ಇತ್ತು ಅಥವಾ ತಂಪು ಅನ್ನಿಸ್ತಾ ಇತ್ತು ಅಲ್ವಾ? ಸೊ ಒಂಥರ ಅಲ್ಲಿ ಸುಕೂನ್ ಅಂತಾರಲ್ಲ, ಹಿತ ಆಗ್ತಿತ್ತು ಆ ಥರ. ಯಾಕಂದರೆ ಅದು ನಮ್ಮ ಶರೀರದಲ್ಲಿ ಏನಿದೆನೋ ಪಂಚಭೂತಗಳು, ಅದೇ ಒಂದು ವಿಷಯಗಳನ್ನು ಇಟ್ಕೊಂಡು ಪ್ರಕೃತಿಯಲ್ಲಿ ಏನಿದೆ, ಸುತ್ತಮುತ್ತಲು ಏನಿದೆ, ಅದೇ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಮತ್ತು ಈ ಶರೀರ ಯಾವ ಒಂದು ಭೂಮಿಯಲ್ಲಿ ಹುಟ್ಟಿದೆ, ಆ ಭೂಮಿಯ ವಾತಾವರಣಕ್ಕೆ ತಕ್ಕಂಥ ವಿಷಯಗಳಿಂದ ಅಲ್ಲಿ ಮಾಡಲ್ಪಟ್ಟಿದೆ, ಅದಕ್ಕೆ ಸೂಟ್ ಆಗುತ್ತೆ. ನೀವು ಯಾವ ಭೂಮಿಯಲ್ಲಿ ಹುಟ್ಟಿದ್ದೀರಾ ಅಲ್ಲಿ ಸುತ್ತಮುತ್ತಲು ಇರುವಂಥ ಆಹಾರ ಪದಾರ್ಥಗಳು ಬೇರೆ ಇರುತ್ತೆ ಅಲ್ವಾ? ಹೌದು. ಮೊದಲಿನ ಕಾಲದಲ್ಲಿ ಇನ್ನೊಂದು ವಿಷಯ ನೋಡಿ, ಎಷ್ಟು ಇದು ಸ್ವಾರಸ್ಯಕರವಾಗಿದೆ. ನೀವು ಯಾವ್ಯಾವ ಪ್ರಾಂತ್ಯಗಳಲ್ಲಿ ಹೋಗ್ತಿದ್ರಲ್ಲ, ಆ ಪ್ರಾಂತ್ಯಗಳ ವಾತಾವರಣಕ್ಕೆ ಅನುಗುಣವಾಗಿ ಅಲ್ಲಿ ಮನೆಗಳಿತ್ತು ಅಲ್ವಾ? ಎಲ್ಲ ಅದು ಆ ಒಂದು ಸ್ಥಳೀಯ ಲೋಕಲ್ ಆರ್ಕಿಟೆಕ್ಚರ್ ಅದು ಓವರ್ ದ ಇಯರ್ಸ್ ಡೆವಲಪ್ ಆಗಿ ಟೈಮ್ ಟೆಸ್ಟೆಡ್ ಇರುವಂಥ ಒಂದು ಆರ್ಕಿಟೆಕ್ಚರ್. ಅದೇ ಥರದ ಡಿಸೈನ್. ಆ ಡಿಸೈನ್ ಹೆಂಗಂತಂದರೆ, ಆ ಡಿಸೈನ್ದಲ್ಲಿ ಇದಕ್ಕೆ ಏನೋ ಲಕ್ಸರಿ ಅಥವಾ ಭಾಳ ಕಣ್ಣಿಗೆ ಏನೋ ಜಿಗಿ ಅನ್ನೋ ಥರ ಅವರು ಮಾಡಿಲ್ಲ. ಅವರು ಸುಂದರತೆ ಇದೆ ಅದರಲ್ಲಿ ಭಾಳ, ಆದರೆ ಹಿತವಾಗಿ ಇರಬೇಕು ಮತ್ತು ಭಾಳ ವರ್ಷ ಬದುಕೋತಾರೆ. ಆಮೇಲೆ ಹೊರಗೆ ಒಳಗೆ ಒಂದು ಅನ್ನೋ ಥರ ಇರೋದು ಹೇಗೆ, ಆ ಥರ ಅವ್ರು ಕಟ್ತಾ ಇದ್ದರು. ಸೊ ಇದು ನನಗೆ ಹಿಡಿಸ್ತು. ಅದಕ್ಕೆ ಇದನ್ನು ಇನ್ನೂ ಕಲಿಬೇಕು, ಇದನ್ನು ಮಾಡಬೇಕು, ಇದನ್ನು ಪ್ರಮೋಟ್ ಮಾಡಬೇಕು ಅಂತ ನಾನು ಇದರೊಳಗೆ ಇಟ್ಸ್ ಅ ಪ್ಯಾಷನ್ ಫಾರ್ ಮಿ. ವೆರಿ ಇಂಟ್ರೆಸ್ಟಿಂಗ್. ಈಗಿನ ಮನೆಗಳಲ್ಲಿ ನೀವು ಹೇಳಿದಾಗೆ ವಾತಾವರಣಕ್ಕೆ ವಿರುದ್ಧವಾಗಿ ಪ್ಲಸ್ ನಮ್ಮ ದೇಹಕ್ಕೂ ವಿರುದ್ಧವಾಗಿ ಮನೆಗಳನ್ನು ಕಟ್ಟಿಸ್ಕೊಂಡಿರ್ತೀವಿ. ಶೋಕಿಗೋಸ್ಕರನೋ ಅಥವಾ ಬೇರೆಯವ್ರು ಮಾಡ್ತಾ ಇದ್ದಾರೆ, ಶೋಕಿ ಅಂತ ಬೇರೆಯವ್ರು ಮಾಡ್ತಿರ್ತಾರೆ ಅದಕ್ಕೆ ನಾವು ಆ ಥರನೇ ಮಾಡಿಸ್ಬೇಕು ಅಂತನೋ, ಈ ಎನ್ವಿರಾನ್ಮೆಂಟ್ಗೆ ಫಿಟ್ ಆಗಬೇಕು ಅಂತ ಈಗಿನ ಕಾಲದ ಥರದ ಮನೆಗಳು, ಈ ಹಳೆ ಕಾಲದ ಅನ್ನೋಕ್ಕಿಂತ ಈ ನೈಸರ್ಗಿಕ ಕಟ್ಟಡಗಳನ್ನು ಕಟ್ಟೋಕ್ಕೆ ಇಷ್ಟ ಇದ್ದರೂ ಕೂಡ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ದೇ ವಾಂಟ್ ಟು ಫಿಟ್ ಇನ್ ಟು ದ ಲೇಟೆಸ್ಟ್ ಟ್ರೆಂಡ್ಸ್ ಅಂತ ಹೇಳಿ ಈಗಿನ ಮನೆಗಳನ್ನ ಕಟ್ಟಿಸ್ಕೊತಾ ಇದ್ದಾರೆ. ಅದು ಮಾಡ್ತಾ ಆರೋಗ್ಯನೂ ಹಾಳಾಗ್ತಾ. ಹಾಗೆ ಈಗ ಈ ಸಿಮೆಂಟ್ ಮನೆಗಳು, ಈಗಿನ ಬ್ರಿಕ್ಸ್ ಮನೆಗಳೇನು ಕಟ್ತೀವಿ ಅದರಲ್ಲಿ ಇರುವಂಥ ನಷ್ಟಗಳೇನು ಅಂದರೆ ನಮ್ಮ ದೇಹಕ್ಕೆ? ನಾನು ಅದನ್ನು ಇದು ಸಿಮೆಂಟ್ ಅಂತಂತಂದರೆ ಅದನ್ನು ಏನಂದರೆ, ಈಗ ಸುಣ್ಣದ ಕಲ್ಲು ಇದೆ ಇಲ್ಲ, ಅದು ನಿಸರ್ಗವಾಗಿ ಕಲ್ಲಾಗಿರುತ್ತೆ. ಸೊ ಸ್ಟೋನ್ ಆ್ಯಕ್ಚುಲಿ. ಅದನ್ನು ನೀವು ಕಿಲ್ನಲ್ಲಿ ಬರ್ನ್ ಮಾಡಿದ್ರೆ ಅದು ಸಾಫ್ಟ್ ಆದಂಥ ಒಂದು ಇದಾಗುತ್ತೆ, ಲೈಮ್ ಆಗುತ್ತೆ. ಅದು ನೀರು ಹಾಕಿದರೆ ಕರಗುತ್ತೆ.
ಕರಗಿದ ಮೇಲೆ ಮತ್ತೆ ನೀವು ಅದನ್ನ ಹೆಂಗೆ ಬೇಕೋ ಹಂಗೆ ಶೇಪ್ ಕೊಟ್ಕೊಟ್ಟು ನೀವು ಒಂದು ಮನೆಯನ್ನು ಕಟ್ತೀರ. ಕಟ್ಟಿದ ಮೇಲೆ ಅದೇ ವಾತಾವರಣದಲ್ಲಿರುವಂಥ ಮತ್ತು ಇಂಗಾಲವನ್ನು, ಕಾರ್ಬನ್ ಡೈಆಕ್ಸೈಡನ್ನು ತೊಗೊಳುತ್ತೆ. ಅದರಲ್ಲಿರೋ ಮಾಯಿಶ್ಚರ್ ಹೊರಗೆ ಹೋಗುತ್ತೆ. ನಿಧಾನವಾಗಿ ಅದು ಓವರ್ ದ ಇಯರ್ಸ್ ಅದು ತೊಗೊಂಡು ಏನಾಗುತ್ತೆ, ಮತ್ತೆ ಹೊಳ್ಳಿ ಕಲ್ಲಿನ ರೂಪವನ್ನು ತೊಗೊಳುತ್ತೆ. ಇದೊಂದು ಸೈಕಲ್ ಯಾವುದದ್ದು, ಲೈಮದ್ದು. ಸೊ ಅಗೇನ್ ಅದು ತನ್ನ ಮೂಲ ಒಂದು ಸ್ಥಿತಿಯನ್ನು ತೊಗೊಂಡು ಬಂತು, ತಿರುಗಿ ಹೋಗಿ. ಸಿಮೆಂಟಲ್ಲಿ ಅದಿಲ್ಲ, ಅದು ಮೂಲ ಇಲ್ಲ. ಅದು ಹೆಂಗೆ ಪ್ರಕೃತಿ ದತ್ತವಾಗಿ ಬರಬೇಕಲ್ಲ ಹಂಗೆ ಆಗ್ತಾ ಇಲ್ಲ. ಅದು ಹಿಂಗೆ ಹೋಯ್ತಂದ್ರೆ ಅದು ಅಷ್ಟೇ. ಯಾಕಂತಂತಂದರೆ ಅದು ನಿಸರ್ಗದತ್ತವಾಗಿ ಹೇಗಿದೆಯೋ ಹಾಗೆ ಮಾಡಿದೆ. ಅದನ್ನು ನಾವು ಬೇರೆ ಥರ ಕೃತ್ರಿಮವಾಗಿ ಅದಕ್ಕೆ ಜಿಪ್ಸಮ್ಮು ಅದನ್ನು ಸುಡಲ್ಲ. ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕಲ್ಲನ್ನು ಪುಡಿ ಮಾಡ್ತಾರೆ, ಭಾಳ ಫೈನ್ ಪುಡಿ ಮಾಡಿ ಅದರಲ್ಲಿ ಜಿಪ್ಸಮ್ಮು ಮತ್ತು ಎರೆಮಣ್ಣು ಇದು ಒಂದಿಷ್ಟು ವಿಷಯಗಳನ್ನ ಕೂಡಿಸ್ತಾರೆ. ಫೆರಸ್ ಆಕ್ಸೈಡ್ಸ್ ಇಂಥವೆಲ್ಲ ಕೂಡಿಸ್ತಾರೆ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದು ನಿಸರ್ಗದ ಒಂದು ಅದರದ್ದು ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಇದೇನೋ, ಅದರದ್ದೇ ಆದ ಒಂದು ಇದೇನೋ ಆ ಪದ್ಧತಿಯಲ್ಲಿ ಹೋಗ್ತಾ ಇಲ್ಲ. ಅದು ಫಾಸ್ಟ್ ಅವ್ರಿಗೇನು ಬೇಕಾಗಿದೆ, ಫಾಸ್ಟ್ ಸೆಟ್ಟಿಂಗ್ ಬೇಕಾಗಿದೆ, ಇನ್ಸ್ಟಂಟ್ ಬೇಕಾಗಿದೆ. ಇವೆಲ್ಲ ಸ್ಲ್ಯಾಬ್ ಸ್ಟ್ರಕ್ಚರ್ಸು ಇದಕ್ಕೆ ಅನುಕೂಲವಾಗುವಂತೆ ಇನ್ವೆನ್ಷನ್, ಇದು ಹೊಸ ಇನ್ವೆನ್ಷನ್. ಬಟ್ ಇಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ದ ನೇಚರ್ಸ್ ವೇ. ನೇಚರ್ದಲ್ಲಿ ಎಲ್ಲನೂ ಏನಿದೆ ಅಂದರೆ ರೀಸೈಕ್ಲಿಂಗ್ ಇದೆ ಅಲ್ವಾ. ಒಂದು ಹೋದರೆ ಮತ್ತೆ ಅದು ಹೊಳ್ಳಿ ಬರಬೇಕು, ಅದು ಅದೇ ಮೂಲಕ್ಕೆ. ಸೊ ಇದು ಹಂಗೆ ಇಲ್ಲದೆ ಇರೋದ್ರಿಂದ ಇದರಿಂದ ಏನಾದರೂ ಒಂದು ಟಾಕ್ಸಿಕ್ ರಿಲೀಸ್ ಆಗಿ ಆಗ್ತದೆ. ಸೊ ಫಸ್ಟ್ ನಾವು ಹೇಳೋದೇನಂದ್ರೆ ಪ್ರಕೃತಿಯ ಅಂತರವನ್ನು ಅದು ಕಾಯ್ಕೋತಾ ಇಲ್ಲ. ಒಳಗೆ ಹೊರಗೆ ಅದು ಒಂದೇ. ಅದು ಒಳಗೆ ಹೆಂಗಿರುತ್ತೋ ಹಾಗೆ ಒಳಗೆ ಅದಿರುತ್ತೆ. ನೀವು ಅದಕ್ಕೆ ಅಡಿಷ್ನಲ್ ಏನೋ ಮಾಡಬೇಕು, ಅದು ಕೃತ್ರಿಮವಾಗಿ ಮಾಡಬೇಕು. ಅದರ ಸೈಡ್ ಇಫೆಕ್ಟ್ಸ್ ಇರುತ್ತೆ ಅಲ್ವಾ. ಎಸಿದ ಸೈಡ್ ಇಫೆಕ್ಟ್ಸ್ ಇರುತ್ತೆ, ಫ್ಯಾನ್ ಸೈಡ್ ಇಫೆಕ್ಟ್ಸ್ ಇರುತ್ತೆ. ಸೊ ನೀವೇನೋ ಮಾಡಿದ್ರು ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಏನೇನೆಲ್ಲ ಉಪಯೋಗ ಮಾಡಿ. ಸೊ ಇದರಲ್ಲಿ ಆಮೇಲೆ ಅದರಲ್ಲಿ ಇರೋದ್ರಿಂದ ಅದು ಟಾಕ್ಸಿಕ್ ರಿಲೀಸ್ ಆಗುತ್ತೆ ನಾವು ಅದರ ಸ್ಪರ್ಶದಿಂದನೂ. ಯಾಕಂದರೆ ಆಮೇಲೆ ಅದ್ರ ಜೊತೆಗೆ ನೀವು ಅನೇಕ ಕೆಮಿಕಲ್ಸನ್ನು ಉಪಯೋಗ ಮಾಡ್ತಾ ಇದ್ರಿ, ಬಣ್ಣ ಹಚ್ತಾ ಇದ್ದೀರಿ, ಎಲ್ಲಿ ಟಚ್ ಮಾಡಿದ್ರು ಟಾಕ್ಸಿಕ್ ಎಲಿಮೆಂಟ್ಸನ್ನು ನೀವು ಟಚ್ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಶರೀರದಲ್ಲಿ ಅದು ಬಿಸಿ ಉಷ್ಣತೆ ರೂಪದಲ್ಲೋ ಅಥವಾ ಬೇರೆ ರೂಪದಲ್ಲಿ ಅದೇನಾಗ್ತಾ ಇದೆ, ಒಳಗೆ ಹೋಗ್ತಾ ಇದೆ. ಅನೈಸರ್ಗಿಕವಾಗಿ ಅದು ನಿಮ್ಮ ಒಳಗೆ ಹೋಗ್ತಾ ಇರೋದ್ರಿಂದ, ಅನೈಸರ್ಗಿಕವಾಗಿರುವುದರಿಂದ ಅದು ಸೂಟೇಬಲ್ ಅಲ್ಲ. ಸೊ ಅದರಿಂದ ತೊಂದರೆಗಳಾಗ್ತಾ ಇದೆ. ಅಂದರೆ ಈಗ ಚರ್ಮ ರೋಗಗಳಾಗಿರ್ಬೋದು ಅಥವಾ ಒಳಗಿನ ಅಂಗಗಳು ಕೂಡ ಸೈನಸ್ ರಿಲೇಟೆಡ್ ರೋಗಗಳಂತೂ ಬಹಳಷ್ಟು ಅದಕ್ಕೆ ಬರ್ತದೆ. ಯಾಕಂದರೆ ಅದರದ ವಾಸನೆ ಏನಿರುತ್ತೋ ಅಥವಾ ವಾಸನೆ ಆಗಲಿ, ಕೋಲ್ಡ್ನೆಸ್, ಆಮೇಲೆ ಆ ಇಂಟರ್ನಲ್ ಹೀಟ್ ಬೇರೆ ಕಲೆಕ್ಟ್ ಆಗುತ್ತಲ್ಲ ಮಾರ್ಬಲ್ಲು ಇದರಲ್ಲೆಲ್ಲ. ನೋಡೋಕ್ಕೆ ಕೇಳಿದ್ದೀನಿ ಇದನ್ನು ಎಲ್ಲೋ. ಹೊರಗಡೆ ಕೋಲ್ಡ್ ಇರುತ್ತೆ ಬಟ್ ಇಂಟರ್ನಲ್ ಹೀಟ್ ಇರುತ್ತೆ, ಅದು ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ ನಾವು ಅದ್ರ ಮೇಲೆ ಕೂತಾಗ ಅಂತ ಹೇಳ್ತಾರೆ. ಅದು ನಿಜಾನ? ಇನ್ನೊಂದೇನೆಂದರೆ ಕೋಲ್ಡ್ ಇರೋದ್ರಿಂದ ನಿಮ್ಮ ಬಾಡಿ ಟೆಂಪ್ರೇಚರ್ನ ಸಕ್ ಮಾಡುತ್ತೆ. ನಿಮ್ಮದೊಂದು ಬಾಡಿ ಹೀಟ್ ಉಳಿಬೇಕಲ್ಲ, ಅದನ್ನು ಮೇಂಟೈನ್ ಮಾಡಲಿಕ್ಕೆ. ಸೊ ಇಟ್ ಈಸ್ ಸಕ್ಕಿಂಗ್. ಸೈನಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಮತ್ತು ಇನ್ನೊಂದೇನೆಂದರೆ ಈಗಿನ ಒಂದು ಮಕ್ಕಳಲ್ಲಿ ಫ್ಲ್ಯಾಟ್ ಫುಟ್ ಸಮಸ್ಯೆಗಳಿದೆಯಲ್ಲ. ಸೊ ಇದೆಲ್ಲ ನಾವು ಯಾಕೆ ನೋಡ್ತಾ ಇದ್ವಿ ಅಂದರೆ ದೇರ್ ನೋ ರಫ್ ಸರ್ಫೇಸಸ್ ಇನ್ ಮೋಸ್ಟ್ ಆಫ್ ದ ಮಾಡರ್ನ್. ಎವ್ರಿವೇರ್ ಸ್ಮೂತ್ನೆಸ್, ಸ್ಟ್ರೈಟ್ನೆಸ್ ಇದಿರೋದ್ರಿಂದ ಮಾನಸಿಕವಾಗಿ ಹೇಳ್ಬೋದು ನಾವು ಅದು ಇಲ್ಲದೆ ಇರೋದರಿಂದ ಅದನ್ನು ನಾವು ನೋಡ್ತಾ ಇದ್ವಿ ನಮ್ಮ ಮಕ್ಕಳಲ್ಲಿ ಆಗ್ತಾಯಿದೆ. ಮತ್ತು ಆಸ್ಥೆಟಿಕಲಿ ಆಲ್ಸೋ ಈಗ ನಾವು ನೇಚರಲ್ಲಿ ಯಾವುದನ್ನು ಸ್ಟ್ರೇಟಾಗಿ ಕಂಡು ಬರಲ್ಲ. ಸೊ ನೀವು ಕೃತ್ರಿಮವಾಗಿ ವೆರಿ ಸ್ಟ್ರೇಟ್ ಆದಂಥ ವಿಷಯಗಳನ್ನು, ವೆರಿ ಸ್ಮೂತ್ ಆದಂಥ, ವೆರಿ ಫ್ಲ್ಯಾಟ್ ಆದಂಥ ಮಾಡ್ತಾ ಇದ್ದೀರಿ. ಅದು ಚೆನ್ನಾಗಿ ಅನಿಸ್ತಾ ಇದೆ ಮೊದಲು, ಬಟ್ ಅದು ಕೃತ್ರಿಮ. ಹಾಗೆ ಪ್ರಕೃತಿಯಲ್ಲಿ ಅದು ಇಲ್ಲ. ಅದು ಸ್ವಲ್ಪ ದಿವಸ ಆದ್ಮೇಲೆ ನಿಮ್ಗೆ ಬೋರಿಂಗ್ ಅನಿಸುತ್ತೆ. ನಿಮಗೆ ಒಳ್ಳೇದು ಯಾವ ಕಾರಣ, ಅದಕ್ಕೆ ನೀವು ಹೊರಗೆ ಓಡಿ ಬಂದು ಪ್ರಕೃತಿಯಲ್ಲಿ ಇರ್ಬೇಕು ಅನ್ನಿಸ್ತೀರ. ಔಟಿಂಗ್ ಹೋಗ್ತಾ ಇದ್ದಾರೆ, ಯು ವಾಂಟ್ ಟು ಬಿ ಇನ್ ದ ನೇಚರ್. ವೈ? ಯಾಕಂದ್ರೆ ಅನ್ಯಾಚುರಲ್. ಸೊ ಅದರೊಳಗಿದ್ದೀರಿ, ಅದಕ್ಕೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದರೆ, ಈಗ ಮಾಡರ್ನ್ ಇಕೋ ಫ್ರೆಂಡ್ಲಿ ಹೌಸಿಂಗ್ ಈ ಎಲ್ಲ ಎಲಿಮೆಂಟ್ಸನ್ನು ಹಾಕ್ಕೊಳ್ತಾ ಇದ್ದಾರೆ. ಹಳೆದ್ದು ಏನೇನು ಎಲಿಮೆಂಟ್ಸ್ ಇತ್ತಲ್ಲ ಅದನ್ನೆಲ್ಲ ಅವರು ಮತ್ತೆ ಹೊರಳಿ ತರ್ತಾರೆ. ಅದು ಬೈ ಡಿಫಾಲ್ಟ್ ಇರ್ತಿತ್ತು, ಈಗ ನೀವು ಅದನ್ನು ಮಾಡಬೇಕಾಗಿದೆ. ಆ ರೀತಿ ಭಾಳ ಖರ್ಚು ಮಾಡಿ ಅದನ್ನು ಮಾಡಬೇಕಾಗಿದೆ. ನಿಮ್ಮ ಗುರುಕುಲದಲ್ಲಿ ಮಕ್ಕಳು
ಕಟ್ಟಡ ನಿರ್ಮಾಣ ಹೇಗೆ ಕಲಿತಾರೆ ಬೃಂದಾರಣ್ಯ ಗುರುಕುಲದಲ್ಲಿ ಏನೇನು ಮಾಡ್ತಾರೆ? ಇದೇ ರೀತಿ ಇಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಹೇಗೆ ನಾವು ಮಕ್ಕಳಿಗೆ ಪ್ರತಿ ವರ್ಷ ಒಂದು ಕಟ್ಟಡದ ಒಂದು ಅಧ್ಯಯನ ಅವ್ರಿಗೆ ಇಟ್ಕೊಂಡಿರ್ತೀವಿ. ಒಂದು ಪೂರ್ಣ ಒಂದು ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ತಗೊಂಡು ಮಕ್ಕಳಿಗೆ ಅದರಲ್ಲಿ ನಾವು ಎಲ್ಲ ವಿಷಯಗಳನ್ನು ಹೇಳ್ಕೊಡ್ತೀವಿ. ಒಂದು ಕಟ್ಟಡ ನಿರ್ಮಾಣದಲ್ಲಿ ಬರುವಂಥ ಫೌಂಡೇಶನ್ ಆಗಿರ್ಬೋದು, ಫ್ಲಿಂತ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಗೋಡೆಗಳ ನಿರ್ಮಾಣ ಆಗಿರ್ಬೋದು, ಮತ್ತು ರೂಫ್ ಇರ್ಬೋದು, ಈ ಥರ ಬೇರೆ ಬೇರೆ ಏನೇನು ವಿಷಯಗಳಿದೆಯೋ ಅದು ಟ್ರೆಡಿಷ್ನಲಿ ಹೆಂಗಿತ್ತು ಹಾಗೆ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಟ್ರೆಡಿಷ್ನಲ್ ಮಟೀರಿಯಲಿಂದ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಹೆಂಗಿರ್ತಿತ್ತು ಅಂತ ನೋಡಿ ಕಲಿಸಿ, ಅದರ ಜೊತೆಗೆ 2 ಅಂತರಗಳನ್ನು ಅವ್ರಿಗೆ ಈ ಥರ ಕಲಿಸ್ತೀವಿ. ಸೊ ಅವರು ಇದನ್ನು ಕಲಿಯೋದ್ರಿಂದ ಅವ್ರಿಗೆ ಮುಂದಕ್ಕೆ ಹೇಗೆ ಉಪಯೋಗ ಆಗುತ್ತೆ? ಒಂದು ಮೂಲವಾಗಿ ಏನು ಬರುತ್ತಂದರೆ ಮಕ್ಕಳಲ್ಲಿ ಕೈಯಲ್ಲಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಇವು 3 ವಿಷಯಗಳು, ಆಶ್ರಯ ಅನ್ನೋದು ಭಾಳ ಮುಖ್ಯ ಅಲ್ಲ, ಕೈಯಲ್ಲಿ ಅವರಿಗೆ ಒಂದು ನಾನು ಕಟ್ಟಬಲ್ಲೆ ಮಣಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮಾನಸಿಕ ಸ್ಥೈರ್ಯ ಅವರಲ್ಲಿ ಚೆನ್ನಾಗಿ ಬರುತ್ತೆ. ಮುಂದೆ ಹೋಗಿ ಯಾವುದಾದ್ರೂ ಮಕ್ಕಳು ಈ ಒಂದು ವಿಷಯನ ವೃತ್ತಿಯಲ್ಲಿ ಅವ್ರು ತೊಗೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ಆಗಲೇ ಒಂದು ಒಳ್ಳೆ ಫೌಂಡೇಶನ್ ಸಿಕ್ಕಿದೆ. ಅದು ಬೃಂದಾರಣ್ಯ ಮತ್ತು ವಿದ್ಯಾಕ್ಷೇತ್ರ ಈ ಗುರುಕುಲದ ನಂಟು ಇದರ ಬಗ್ಗೆ ಏನಾದರೂ ಹೇಳ್ತೀರಾ? ಎರಡು ಒಂದೇ ಅಂತ ಹೇಳ್ಬೋದು. ಯಾಕಂದರೆ ನಾನು ಮತ್ತು ಮುನಿಜಿ ಮೊದಲೇ 2 ಗುರುಕುಲ ಪ್ರಾರಂಭಕ್ಕಿಂತ ಮೊದಲೇ ಮಿತ್ರರು. ಜೊತೆಗೆ ಪ್ರಾರಂಭ ಮಾಡಬೇಕಂತ ನಾವು ಇಟ್ಕೊಂಡಿದ್ದೀವಿ ಮೊದಲು. ಆದರೆ ಬೇರೆ ಬೇರೆ ಕಾರಣಗಳಿಂದ ಅದಾಗಲಿಲ್ಲ. ಅದು ಒಂದು ಹಳ್ಳಿಯಲ್ಲಿ ಪ್ರಾರಂಭ ಆಯಿತು, ಒಂದು ಪಟ್ಟಣದಲ್ಲಿ. ಅದು ಬೇಕಾಗಿತ್ತು ಕೂಡ, 2ಕ್ಕೂ ಒಂದೊಂದು ಮಾಡೆಲ್ ಬೇಕಾಗಿತ್ತು. ಆದರೆ ನಾವಿಬ್ಬರು ಒಬ್ರಿಗೊಬ್ಬರು ಪೂರಕವಾಗಿ ಏನು ಬೇಕು, ನನಗೆ ಇಲ್ಲಿಂದ ಏನು ಬೇಕೋ ಅವರು ಸಹಾಯ ಮಾಡ್ತಾಯಿದ್ದಾರೆ. ಇಲ್ಲಿಂದ ಆಚಾರ್ಯಗಳಲ್ಲಿ ಬರ್ತಾಯಿದ್ದಾರೆ, ಕಲಿಸ್ತಾ ಇದ್ದಾರೆ. ಕರಿಕ್ಯುಲಮ್ ನಿರ್ಮಾಣದಲ್ಲಿ ಇಲ್ಲಿಂದ ವಿದ್ಯಾಕ್ಷೇತ್ರದಿಂದ ಸಹಾಯ ಆಗ್ತಾಯಿದೆ. ಅನೇಕ ವಿಷಯಗಳಲ್ಲಿ ಇಲ್ಲಿಂದ ಬರ್ತಾಯಿದೆ. ಅಲ್ಲಿಂದ ನಾನು ನನ್ನ ಕಡೆಯಿಂದ ಏನೇನೋ ವಿಷಯಗಳು ಹಳ್ಳಿಯ ಒಂದು ಅಥವಾ ಸಸ್ಟೈನಬಿಲಿಟಿಯಲ್ಲಿ ಏನೋ ವಿಷಯಗಳು ಬೇಕಾಗಿದೆ, ಆ ರೀತಿ ಸಲಹೆಗಳಾಗಲಿ ಅಥವಾ ಕಟ್ಟಡ ನಿರ್ಮಾಣದಲ್ಲಿ ಯಾವ ವಿಷಯಗಳು ಇಲ್ಲಿ ಏನೇನು ಕಟ್ಟಡ ನಿರ್ಮಾಣ ಆಗುತ್ತೋ ಆ ವಿಷಯದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಸೊ ಪ್ರತಿ ವರ್ಷ ನೀವು ಬೃಂದಾರಣ್ಯ ಗುರುಕುಲದಿಂದ ಬಂದು ಇಲ್ಲಿ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳಿಗೆ ಕಟ್ಟಡ ನಿರ್ಮಾಣ ಹೇಳ್ಕೊಡ್ತೀರಾ? ಅದು ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀರಾ? ಕಟ್ಟಡ ನಿರ್ಮಾಣ ಮಾಡಿಸಿ ಅವ್ರ ಕೈಲಿ ನೀವು ಇದ್ದು ಅವ್ರಿಗೆ ಹೇಳ್ಕೊಟ್ಟು ಇದು ಪ್ರತಿ ವರ್ಷ ನಡೆಯುತ್ತೆ ಸಂಕ್ರಾಂತಿಗೆ ಮುನ್ನ. ಸೊ ಈ ವರ್ಷವೂ ಬಂದಿದ್ದೀರಾ. ಈ ಸಲ ಏನು ಕಟ್ಟಡ ನಿರ್ಮಾಣ ಮಾಡಿದ್ದೀರಾ ಅಂತ ನೋಡೋಣ. ಇದು ಏನು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಅಂತ. ಇದು ಏನಂತಂದರೆ ಒಂದು ವರ್ಮಿ ಕಂಪೋಸ್ಟ್ ಮಾಡಲಿಕ್ಕೆ ಒಂದು ಸ್ಥಳ ಬೇಕಾಗಿತ್ತು. ಅದಕ್ಕಾಗಿ ಮಕ್ಕಳನ್ನ ಇದೇ ಒಂದು ಪ್ರಾಜೆಕ್ಟನ್ನು ನಾವು ಕಳೆದ 9-10 ದಿವಸಗಳಿಂದ ಇದನ್ನು ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ಇದರಲ್ಲಿ ನಾವು ಹೇಳಬೇಕಂದ್ರೆ ಆಲ್ಮೋಸ್ಟ್ 80-90% ಮಕ್ಕಳೇ ಮಾಡಿದ್ದಾರೆ. ನಾವು ಹೊರಗಡೆ ನಿಂತು ಗೈಡ್ ಮಾಡಿದ್ವಿ. ಸೊ ಪ್ರತಿಯೊಂದು ಬ್ರಿಕ್ಸನ್ನು ಮಕ್ಕಳೇ ಲೇ ಮಾಡಿದ್ದಾರೆ. ಸೊ ಇದನ್ನು ನಾವು ಗಚ್ಚಿಂದ ಕಟ್ಟಿದ್ವಿ. ಇಲ್ಲಿ ಮಧ್ಯದಲ್ಲಿ ಏರಿಯೇಷನ್ ಆದ ವರ್ಮ್ಸ್ ಏನು ಒಳಗಿರುತ್ತಲ್ಲ ಅವಕ್ಕೆ ಏರಿಯೇಷನ್ ಆಗಬೇಕು ಅಂತ ಇಲ್ಲೆಲ್ಲ ನಾವು ಎಲೆಗಳನ್ನು, ಗೊಬ್ಬರವನ್ನು ಹಾಕ್ತಾ ಹೋಗ್ತೀವಿ. ಬಿದ್ದಿರುವಂಥ ಎಲೆಗಳನ್ನು ಲೇಯರ್ ಬೈ ಲೇಯರ್ ಹಾಕ್ತಾ ಹೋಗ್ತೀವಿ. ಇಲ್ಲಿ ವರ್ಮ್ಸ್ ಎಲ್ಲ ಬಿಡ್ತೀವಿ. ಸೊ ಅವಕ್ಕೆ ಅದೆಲ್ಲ ಪ್ಯಾಕ್ ಆದಮೇಲೆ ಇಲ್ಲಿ ಒಳಗಡೆಯಿಂದ ಅವ್ರಿಗೆ ಏರಿಯೇಷನ್ ಆಗಬೇಕಂತ ಒಳಗಡೆ ಒಂದು ಜಾಳಿ ಹಾಕಿ ಇಡ್ತೀವಿ. ಸೊ ಈ ಥರ. ಮತ್ತು ಇದನ್ನು ಯಾಕೆ ಕಟ್ಟಡ ಹಿಂಗೆ ಮಾಡೋದು ಅಂತಂದರೆ ಇದೆಲ್ಲ ಇಲ್ಲೂ ಜಾಳಿ ಬರುತ್ತೆ. ಸೊ ಎಲ್ಲಿ ಇದಿರುತ್ತೆ ಅರ್ಥವಾಂಶ ಇರುತ್ತೋ ಅಲ್ಲಿ ಅದನ್ನು ತಿನ್ನಲಿಕ್ಕೆ ಮಾಂಸ ಹೆಗ್ಗಣಗಳೆಲ್ಲ ಬರುತ್ತೆ, ಇಲಿಗಳು ಬರುತ್ತೆ. ಸೊ ಅದನ್ನು ತಿನ್ನಲಿಕ್ಕೆ ಹಾವುಗಳು ಬರುತ್ತೆ. ಸೊ ಮಕ್ಕಳೆಲ್ಲ ಅಡ್ಡಾಡೋದ್ರಿಂದ ಸುರಕ್ಷಿತವಾಗಿರಬೇಕು ಅನ್ನೋ ವ್ಯವಸ್ಥೆಯಿಂದ ಇದನ್ನು ಪೂರ್ಣ ಅಲ್ಲಿ ಒಳಗಡೆ ಜಾಳಿ ಬೆಳೀತಾ ಇದಕ್ಕೂ ಜಾಳಿ ಹಾಕ್ತಾ ಇದ್ವಿ. ಇದು ಇನ್ನೊಂದು 3-4 ದಿವಸದಲ್ಲಿ ತಯಾರಾಗುತ್ತೆ ಸಂಪೂರ್ಣವಾಗಿ ವರ್ಕಿಂಗ್ ಮಾಡಲಿಕ್ಕೆ. ಸೊ ಈಗ ಸಂಪೂರ್ಣವಾಗಿ ಎಲ್ಲ ಗೋಡೆಗಳನ್ನು ಇಷ್ಟು ಎತ್ತರವಾದಂಥ ಪಿಲ್ಲರ್ಗಳನ್ನು ಸಹಿತ ಮಕ್ಕಳು ಕಟ್ಟಲಿಕ್ಕೆ ಕಲಿತರು. ಇದ್ರದ್ದು ಫ್ಲಮ್ಮನ್ನು ಹೇಗೆ ಲೆವೆಲ್ ನೋಡ್ಕೊಳ್ಳೋದು, ಹೆಂಗೆ ಲೇ ಮಾಡೋದು, ಬ್ರೇಕ್ ಲೇಯರು, ಗಚ್ಚನ್ನು ಹಾಕೋದಿಂದ ಹಿಡಿದು ಕಲಿಸೋದಿಂದ ಹಿಡಿದು ಈ ಥರ ಎಲ್ಲ ಪ್ರತಿಯೊಂದನ್ನು ಮಕ್ಕಳೇ ಕಲಿತರು. ಇದು 10 ದಿವಸದಲ್ಲಿ ತಯಾರಾದಂಥ ಕಟ್ಟಡ. ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಂದ್ರೆ ಎಷ್ಟು ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಹೌದು. ಅದರಲ್ಲಿ ಏನೇನು ಬರುತ್ತೆ, ಅದು ಫೌಂಡೇಶನಿಂದ ಹಿಡ್ಕೊಂಡು ಕೆಳಗಡೆ ಮೊದಲು ಅಗದ್ರು, ಮಕ್ಕಳನ್ನೇ ಅಗದು ಅದರಲ್ಲಿ ಕಲ್ಲುಗಳನ್ನು ಹಾಕಿ
ಮಣ್ಣು ಮತ್ತು ಅಲ್ಲಿ ನೀರು ಬಿಟ್ಟು ಅದನ್ನು ಮತ್ತೆ ಗಟ್ಟಿ ಮಾಡಿ ಅದರ ಮೇಲೆ ಕಟ್ಟಡ ನಿರ್ಮಾಣವನ್ನು ಶುರು ಮಾಡಿದೆ. ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಆಶ್ಚರ್ಯ ಆಗುತ್ತೆ ಮಕ್ಕಳು ಇದನ್ನು ಕಟ್ಟಿದ್ದಾರೆ ಅಂತ ಹೌದು, ಅದು 9 ದಿವಸದಲ್ಲಿ. ಹಾಂ, ಅಷ್ಟರಲ್ಲಿ ಆಲ್ಮೋಸ್ಟ್ 40 ಮಕ್ಕಳು ಈ ಕಾರ್ಯದಲ್ಲಿ ತೊಡಗಿದ್ರು. ಎಲ್ಲರೂ ಒಂದೊಂದು ವಿಷಯದಲ್ಲಿ ಎಲ್ಲರೂ ಎಲ್ಲ ವಿಷಯಗಳನ್ನು ಆಲ್ಮೋಸ್ಟ್ ಕಲ್ತಿದ್ದಾರೆ. ಆದರೆ ಒಂದೊಂದು ವಿಷಯ ಒಬ್ಬೊಬ್ಬರು ಹೆಚ್ಚಾಗಿ ಕಲ್ತಿದ್ದಾರೆ. ಧನ್ಯವಾದ ಅಣ್ಣ, ನಿಮ್ಮ ಮಾರ್ಗದರ್ಶನಕ್ಕಾಗಿ. ತುಂಬ ಸ್ವಾರಸ್ಯಕರವಾದ ವಿಷಯಗಳನ್ನು ಕಲ್ತ್ಕೊಂಡ್ವಿ. ಮತ್ತು ಕಟ್ಟಡ ನಿರ್ಮಾಣ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ನಾವು ನೈಸರ್ಗಿಕವಾಗಿ ಹೇಗೆ ಕಟ್ಬೋದು ಅನ್ನೋದು ಕೂಡ ನೀವು ತಿಳಿಸ್ಕೊಟ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ.